ಇಲ್ಲಿ ಅಧಿಕಾರಿಗಳು ಕೆಲವು ಬೂತ್ಗಳಲ್ಲಿ ಬರ್ತಾ ಇಲ್ಲ. ಕೇಳಿದ್ರೆ ನನ್ನ ಕಾಯಿಲೆ, ನನ್ನ ಕೈಲಿ ಓಡಾಡೋಕ್ಕಾಗಲ್ಲ, ನಾನು ಹ್ಯಾಂಡಿಕ್ಯಾಫ್ಟು, ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ಹೇಳಿದ್ದಾರೆ. ಇದನ್ನು ನಾನು ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದು ಇಮಿಡಿಯೇಟಾಗಿ ಅದನ್ನು ಬದಲು ಮಾಡಿ ಅವ್ರಿಗೆಲ್ಲರ ಮನೆಗಳಿಗೂ ಈ ಫಾರಮ್ ತಲುಪಬೇಕು ಮತ್ತು ರಿಟರ್ನ್ ಸಿಗಬೇಕು, ಆ ರೀತಿ ವ್ಯವಸ್ಥೆಯನ್ನು ಮಾಡ್ತೀರಿ. ಮತ್ತು ಇಲ್ಲಿನ ಜಿಲ್ಲಾಡಳಿತ ಸ್ವಲ್ಪ ಚುರುಕಾಗಿ ಕೆಲಸ ಮಾಡಬೇಕು ಅನ್ನೋ ಸೂಚನೆಯನ್ನು ಕೂಡ ನಾನು ಕೊಡ್ತೀನಿ. ಅಷ್ಟೆಲ್ಲ ಸರ್, ಈಗ ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಅತಿವೃಷ್ಟಿ ಇದೆ, ಕೆಲವು ಜಿಲ್ಲೆಗಳಲ್ಲಿ ಮಳೆನೇ ಆಗಿಲ್ಲ. ಒಬ್ಬರು ಉಸ್ತುವಾರಿ ಸಚಿವರಂತ ಸರಿಯಾಗಿ ನೇಮಕ ಮಾಡಿಲ್ಲ, ಇಬ್ಬರು ಮಾಡಿದ್ದಾರೆ. ಚಾಮರಾಜನಗರ, ಮೈಸೂರು ಅಂತ ಹೇಳ್ತಾರೆ. ಚಾಮರಾಜನಗರಕ್ಕೆ ಒಂದಿನಕ್ಕೊಂದು ಕಾಲು ಕೂಡ ಇಟ್ಟಿಲ್ಲ. ಈಗ ಕಾಂಗ್ರೆಸ್ ಅವರು ಇನ್ಚಾರ್ಜ್ಗಳನ್ನು ಮುಖ್ಯಮಂತ್ರಿ ಘೋಷಣೆ ಮಾಡಿದ್ಮೇಲೆ ಯಾರು ಕೂಡ ಆ ಕಡೆ ತಲೆನೂ ಹಾಕಿಲ್ಲ. ಎಲ್ಲರೂ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಬೇಕು, ಅವ್ರು ಬೆಂಬಲ ಮಾಡಬೇಕು, ಇವ್ರಿಗೆ ಸಿಗಬೇಕು, ಇವ್ರಿಗೆ ಸಿಗಬಾರ್ದು ಅಂತ ಹೊಡೆದಾಟದಲ್ಲಿ ಇದ್ದಾರೆ. ಪೇಮೆಂಟ್ ಸೀಟ್ ಇವೆಲ್ಲ ಇನ್ನು ಮುಂದೆ ಮಂತ್ರಿ ಆಗೋರೆಲ್ಲ, ಈಗ ಆಗೋರೆಲ್ಲ ಸ್ವಲ್ಪ ಶಕ್ತಿ ಇರೋರು ಆಗಿರೋರು, ಇನ್ಫ್ಲೂಯೆನ್ಸ್ ಇರೋರು. ಮುಂದೆ ಆಗೋರೆಲ್ಲ ಪೇಮೆಂಟ್ ಸೀಟ್ ಅದು. ಆ ಪೇಮೆಂಟ್ ಸೀಟ್ಗೆ ಎಲ್ಲೆಲ್ಲಿ ಹೋಗಬೇಕು ಅದಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ. ಈಗ ಬರ ಬಂದಿದೆ, ಕೇಂದ್ರ ಸರ್ಕಾರ 10,000 ಕೋಟಿ ಕೊಡಬೇಕು ಅಂತ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ. ಫಸ್ಟ್ ನೀವು ಬರ ಅಂತ ಡಿಕ್ಲೇರೇ ಮಾಡಿಲ್ಲಲ್ಲ. ನೀವು ಕೇಂದ್ರದವ್ರು ಹೆಂಗೆ ಕೊಡ್ತಾರೆ? ಡಿಕ್ಲೇರ್ ಮಾಡೋರು ಯಾರು ಬರ ಅಂತ? ಕೇಂದ್ರ ಅಲ್ಲ ಡಿಕ್ಲೇರ್ ಮಾಡೋದು, ರಾಜ್ಯ ಸರ್ಕಾರ ಮಾಡಬೇಕು. ಏನು ಕತ್ತೆ ಕಾಯ್ತಾ ಇದ್ದೀರಾ? ಡಿಕ್ಲೇರ್ ಮಾಡಬೇಕಾಯ್ತಲ್ಲ. ಮತ್ತು ಪರಿಹಾರ ಕೇಳ್ತಾ ಇದ್ದೀರಾ. ಸಮೀಕ್ಷೆ ಏನಾದರೂ ಮಾಡಿದ್ದೀರಾ? ಎಷ್ಟು ಎಕರೆ ಬರ ಬಂದಿದೆ, ಎಷ್ಟು ಕುಡಿಯೋ ನೀರಿಗೆ ಬೋರ್ವೆಲ್ಗಳು ಬೇಕು, ಎಷ್ಟು ಕೆರೆ ಹೂಳೆತ್ತಬೇಕು, ಏನಾದ ಒಂದು ಸಮೀಕ್ಷೆ ಇದೆಯಲ್ಲ? ಏನೋ ಒಂದು ಪೇಪರ್ ಇದೆಯಾ? ಏನೂ ಇಲ್ಲ. ಹಂಗೆ ಕೊಡು ಅಂದ್ರೆ ಕೊಡ್ತದ ಸರ್ಕಾರ? ಇದು ಸರ್ಕಾರದಲ್ಲಿ ನೀವು ಹಂಗೆ, ಈಗ ನಾನು ಕೇಳ್ತೀನಪ್ಪ, ನನ್ನ ಏರಿಯಾಗೆ ಒಂದು 10,000 ಕೋಟಿ ಕೊಡ್ತೀರಾ? ಏನೇನು ಬೇಕು ಅಂತ ನಾನು ಕೊಡಬೇಕು. ಯಾವ ವರ್ಕು, ಯಾವ ಕಾಮಗಾರಿ ಎಲ್ಲ ಕೊಟ್ಟರೆ ಕೊಡ್ತಾರೆ. ಕಾಂಗ್ರೆಸ್ ಅವರು ಕೇಂದ್ರದ ಮೇಲೆ ಗೂಬೆ ಕೂರ್ಸೋಕ್ಕೋಸ್ಕರ ಈ ಥರ ನಾಟಕ ಆಡ್ತಾ ಇದ್ದಾರೆ. ಯಾಕಂದರೆ ಅವರು ಬರ ಘೋಷಣೆ ಮಾಡಲ್ಲ. ಯಾಕಂದರೆ ಬರ ಘೋಷಣೆ ಮಾಡಿದ್ರೆ ರಾಜ್ಯ ಸರ್ಕಾರ ದುಡ್ಡು ಕೊಡಬೇಕು. ಕೇಂದ್ರ ಸರ್ಕಾರ NDRF ಅಡಿಯಲ್ಲಿ ಏನು ಬರುತ್ತೋ ಅವ್ರು ಕೊಡ್ತಾರೆ, ಆದರೆ ರಾಜ್ಯ ಸರ್ಕಾರ ಕೊಡಬೇಕಲ್ಲ. ಹಿಂದೆ ನಾವಿದ್ದಾಗ, ನಮ್ಮ ಸರ್ಕಾರ ಇದ್ದಾಗ, ನಾನೇ ರೆವಿನ್ಯೂ ಮಿನಿಸ್ಟ್ರು, NDRF ರೂಲ್ಸು 8,000 ರೂಪಾಯಿ ಇದ್ದರೆ ಹೆಕ್ಟೇರ್ಗೆ, ನಾನು ಅದನ್ನು 16,000 ಕೊಟ್ಟಿದ್ದೆ. ನಾನು ಮಳೆ ಆಧಾರಿತ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗೆ ಡಬಲ್ ಕೊಟ್ಟಿದ್ದೆ ನಾನು. ಈಗ ದುಡ್ಡು ಕೊಡಬೇಕಲ್ಲ, ರಾಜ್ಯದಲ್ಲಿ ಹಣ ಇಲ್ಲ, ಪಾಪರ ಔಟಿದೆ. ಪೆನ್ಷನ್ ಕೊಟ್ಟಿಲ್ಲ 3 ತಿಂಗಳಿಂದ. ಓಲ್ಡ್ ಏಜ್ ಪೆನ್ಷನು, ವಿಡೋ ಪೆನ್ಷನು ಯಾವುದೂ ಕೊಟ್ಟಿಲ್ಲ.